ಕಲುಷಿತವಾದ ಆಹಾರ, ಜಂಕ್ ಫುಡ್ ಎಫೆಕ್ಟ್. ನಮ್ಮಲ್ಲಿ ಈಗ ಬಹಳಷ್ಟು ಜನ ಸಂಜೆಯಾದರೆ ಸಾಕು ಹೊರಗಡೆ ಹೋಗಿ ಬಿಸಿ ಬಿಸಿಯಾಗಿ ವಡೆ, ಬಜ್ಜಿ, ಬೇಲ್ಪೂರಿ, ಪಾನಿಪೂರಿ, ಸಮೋಸ, ಚಾಟ್ಸ್, ಪಿಜ್ಜಾ ಅವುಗಳನ್ನು ಎಂತಹ ಎಣ್ಣೆ ಬಳಸಿ ಮಾಡಿದ್ದಾರೆ, ಅವು ಶುಭ್ರವಾಗಿದೆಯಾ, ಒಳ್ಳೆಯ ಪದಾರ್ಥಗಳನ್ನು ಉಪಯೋಗಿಸುತ್ತಿದ್ದಾರಾ ಎಂದು ನಾವು ನೋಡುವುದೇ ಇಲ್ಲ. ಅದರಿಂದಲೂ ಆರೋಗ್ಯಕ್ಕೆ ಹಾನಿಯಾಗುತ್ತಿವೆ. ಸಾಫ್ಟ್ವೇರ್ ಉದ್ಯೋಗಿಗಳು ತಮ್ಮ ಕೆಲಸದ ಒತ್ತಡದಿಂದ ಮನೆಯಲ್ಲಿ ಆಹಾರ ತಯಾರಿಸಲು ಕಷ್ಟವಾಗಿ ಹೊರಗಿನಿಂದ ತರಿಸಿಕೊಳ್ಳುತ್ತಾರೆ. ಅದರಲ್ಲೂ ಗಂಡ ಹೆಂಡತಿ ಇಬ್ಬರು ಉದ್ಯೋಗಿಗಳಾದರಂತೂ ಕೇಳಲೇಬೇಕಾಗಿಲ್ಲ. ಆಹಾರ ಪ್ರಿಯರಾದರಂತೂ ಮುಗಿದೇ ಹೋಯಿತು. ತಮಗೆ ಬೇಕೆನ್ನಿಸಿದ ವಿವಿಧ ಬಗೆಯ ಆಹಾರ ಪದಾರ್ಥಗಳನ್ನು ಹೊರಗಿನಿಂದ ತರಿಸಿಕೊಳ್ಳುತ್ತಾರೆ. ಅಂತಹವರಿಗಾಗಿಯೇ ಸ್ವಿಗ್ಗಿ, ಝೊಮ್ಯಾಟೊ ಕಂಪನಿಗಳು ಕಾದು ಕೂತಿವೆ. ಆಹಾರ ತಿಂದರೇನೆ ನಮಗೆ ಬೇರೆಲ್ಲ ಕೆಲಸ ಮಾಡಲು ಶಕ್ತಿ ಬರುವುದು. ಆದರೆ ತಿನ್ನುವ ಆಹಾರ ಚೆನ್ನಾಗಿದ್ದರೆ ಶಕ್ತಿ ಬರುತ್ತದೆ. ಕಲುಷಿತ ಆಹಾರ, ಕಲಬೆರಕೆ ಆಹಾರ ತಿಂದರೆ ಶಕ್ತಿ ಬರುವುದಿರಲಿ, ಅಲರ್ಜಿ, ಬೇದಿ, ಹೊಟ್ಟೆಯ ಸಮಸ್ಯೆಗಳು ಪ್ರಾರಂಭವಾಗುತ್ತವೆ. ಇವುಗಳಿಂದ ಪ್ರಾಣಕ್ಕೆ ಮುಪ್ಪು ಬರಬಹುದು. ಇಂತಹ ಕಲುಷಿತ ಆಹಾರವನ್ನು ತಿಂದು ಪ್ರತಿ 10 ಜನರಿಗೆ ಒಬ್ಬರಂತೆ ಕಾಯಿಲೆ ಬೀಳುತ್ತಿದ್ದಾರೆಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತಿದೆ. ಅಷ್ಟೇ ಅಲ್ಲ, ಒಳ್ಳೆಯ ಶುಭ್ರ ಆಹಾರವನ್ನು ತಿಂದರೆ 200 ರೀತಿಯ ಅನಾರೋಗ್ಯಗಳಿಂದ ದೂರವಾಗಿರಬಹುದು ಎಂದು ಹೇಳುತ್ತದೆ. ಬ್ಯಾಕ್ಟೀರಿಯಾ, ವೈರಸ್ಗಳು, ರಾಸಾಯನಿಕ ವಸ್ತುಗಳು ಆಹಾರ ಪದಾರ್ಥಗಳಿಗೆ ಸೇರಿದರೆ ಅವು ಕಲುಷಿತವಾಗುತ್ತದೆ. ಫುಡ್ ಪ್ರೊಸೆಸಿಂಗ್, ಸ್ಟೋರೇಜ್ ಮಾಡುವಾಗ ಕೆಡದಂತೆ ಬಳಸುವ ರಾಸಾಯನಿಕ ವಸ್ತುಗಳೇ ಆರೋಗ್ಯಕ್ಕೆ ಹಾನಿಕಾರಕವಾದವು. ಇದರ ಜೊತೆಗೆ ಬೆಳೆ ಬೆಳೆಯುವಾಗ ಅವುಗಳಿಗೆ ಅನೇಕ ರೀತಿಯ ರಾಸಾಯನಿಕಗಳನ್ನು ಸಿಂಪಡಿಸುತ್ತಾರೆ. ಇದನ್ನು ತಿನ್ನುವುದರಿಂದ ಆರೋಗ್ಯ ಹಾಳಾಗುತ್ತದೆ. ಯುರೋಪಿಯನ್ ಯೂನಿಯನ್ ಫುಡ್ ಸೇಫ್ಟಿ ಅಧಿಕಾರಿಗಳು ಪ್ರಸ್ತುತಪಡಿಸಿದ ಅಂಕಿಅಂಶಗಳ ಪ್ರಕಾರ ನಮ್ಮ ದೇಶದಲ್ಲಿ ಸುಮಾರು 527 ರೀತಿಯ ಉತ್ಪನ್ನಗಳಲ್ಲಿ ಕ್ಯಾನ್ಸರ್ಗೆ ಕಾರಕವಾಗುವ ಇಥಿಲೀನ್ ಆಕ್ಸೈಡ್ ಹೆಚ್ಚಾಗಿದೆಯಂತೆ. ಇವುಗಳಲ್ಲಿ ನಾವು ಪ್ರತಿನಿತ್ಯ ಬಳಸುವ ಹಣ್ಣುಗಳು, ತರಕಾರಿಗಳು, ಸೊಪ್ಪುಗಳು, ಹಾಲಿನ ಉತ್ಪನ್ನಗಳು, ಮೊಟ್ಟೆ, ಮಾಂಸಗಳು ಸೇರಿವೆ. ಇನ್ನು ಸೀ ಫುಡ್, ಸರಿಯಾಗಿ ಬೇಯದ ಮಾಂಸದ ಪದಾರ್ಥಗಳಲ್ಲಿ ಸಾಲ್ಮೊನೆಲ್ಲಾ, ಕ್ಯಾಂಪಿಟೋಬ್ಯಾಕ್ಟರ್, ಈ ಕೋಟಿ ಮುಂತಾದ ಬ್ಯಾಕ್ಟೀರಿಯಾಗಳಿದ್ದು ಇವು ಜೀರ್ಣಾಶಯದ ಆರೋಗ್ಯವನ್ನು ಹಾಳು ಮಾಡುತ್ತಿವೆ. ಹಾಗೆ ಆಹಾರ ಪದಾರ್ಥಗಳನ್ನು ಹೆಚ್ಚು ಕಾಲ ಇಟ್ಟರೆ ಅವುಗಳ ಮೇಲೆ ಬೂಸ್ಟ್ ಸೇರುತ್ತದೆ. ಕೆಲವೊಮ್ಮೆ ಇದು ಪ್ರಾಣಾಂತಕವೂ ಆಗಬಹುದು. ಕ್ಯಾಡ್ಮಿಯಂ, ಸೀಸದಂತಹವು ದೇಹದಲ್ಲಿ ಸೇರಿದರೆ ಲಿವರ್, ಮೂತ್ರಪಿಂಡಗಳು ಹಾಳಾಗಿಸುವುದಲ್ಲದೆ ಶರೀರದ ರೋಗ ನಿರೋಧಕ ಶಕ್ತಿಯೂ ಹಾಳಾಗುತ್ತದೆ. ಇತ್ತೀಚೆಗೆ ಸಾಫ್ಟ್ವೇರ್ ದಂಪತಿಗಳು ಮದುವೆಯಾಗಿ ಬಹಳ ಕಾಲವಾದರೂ ಮಕ್ಕಳಾಗಲಿಲ್ಲವೆಂದು ಡಾಕ್ಟರ್ ಬಳಿ ಚೆಕಪ್ಗೆ ಹೋದಾಗ ಪರೀಕ್ಷೆಗಳಲ್ಲಿ ಅವರು ದೀರ್ಘಕಾಲ ಕಲುಷಿತ ಆಹಾರ ತಿನ್ನುತ್ತಿರುವುದೇ ಸಂತಾನೋತ್ಪತ್ತಿಯಾಗದಕ್ಕೆ ಕಾರಣ ಎಂದು ಹೇಳಿದರಂತೆ. ಹೀಗೆ ಕಲುಷಿತ ಆಹಾರ ಮಹಿಳೆಯರ ಸಂತಾನೋತ್ಪತ್ತಿಯಾಗದೇ ಇರಲು ಕಾರಣವಾಗುತ್ತಿದೆ. ಇವುಗಳಿಂದ ನಮ್ಮ ರೋಗ ನಿರೋಧಕ ಶಕ್ತಿಯೂ ಕೂಡ ಕಡಿಮೆಯಾಗುತ್ತದೆ. ಒಳ್ಳೆಯ ಘಮ ಘಮ ವಾಸನೆ ಬರುತ್ತಿದೆ ಎಂದು, ನೋಡಲು ಚೆನ್ನಾಗಿ ಕಾಣುತ್ತಿದೆ ಎಂದು ಹೊರಗಿನ ಆಹಾರ ತಿನ್ನಲು ಪ್ರಾರಂಭಿಸಿದರೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಅವಷ್ಟೇ ಅಲ್ಲ, ಕೊಳೆಯಲಾರಂಭಿಸಿರುವ ತರಕಾರಿಗಳು, ಆಹಾರ, ಹುಳು ಹಿಡಿದ ಧಾನ್ಯ ಪದಾರ್ಥಗಳು ಮತ್ತು ಹಿಟ್ಟುಗಳು, ಎಕ್ಸ್ಪೈರಿ ಡೇಟ್ ಆಗಿರುವ ತಿಂಡಿ ಪದಾರ್ಥಗಳು ಇವೆಲ್ಲವನ್ನು ಜನರು ಗಮನಿಸಿದರೂ ಪರವಾಗಿಲ್ಲ ಎಂದು ತಿಂದುಬಿಡುತ್ತಾರೆ. ಅದರಿಂದ ಅನಾರೋಗ್ಯ ಖಂಡಿತ ತಪ್ಪುವುದಿಲ್ಲ. ಹಾಗಾಗಿ ಎಲ್ಲಿಯೇ ತಿಂದರೂ ಒಳ್ಳೆಯ ಮತ್ತು ಶುದ್ಧವಾಗಿ ತಯಾರಿಸಿರುವ ಆಹಾರವನ್ನೇ ತಿನ್ನಿ. ಇಲ್ಲದಿದ್ದರೆ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವಾಗುತ್ತದೆ. ನಮ್ಮಲ್ಲಿ ಈಗ ಬಹಳಷ್ಟು ಜನ ಸಂಜೆಯಾದರೆ ಸಾಕು ಹೊರಗಡೆ ಹೋಗಿ ಬಿಸಿ ಬಿಸಿಯಾಗಿ ವಡೆ, ಬಜ್ಜಿ, ಬೇಲ್ಪೂರಿ, ಪಾನಿಪೂರಿ, ಸಮೋಸ, ಚಾಟ್ಸ್, ಪಿಜ್ಜಾ ಅವುಗಳನ್ನು ಎಂತಹ ಎಣ್ಣೆ ಬಳಸಿ ಮಾಡಿದ್ದಾರೆ, ಅವು ಶುಭ್ರವಾಗಿದೆಯಾ, ಒಳ್ಳೆಯ ಪದಾರ್ಥಗಳನ್ನು ಉಪಯೋಗಿಸುತ್ತಿದ್ದಾರಾ ಎಂದು ನಾವು ನೋಡುವುದೇ ಇಲ್ಲ. ಅದರಿಂದಲೂ ಆರೋಗ್ಯಕ್ಕೆ ಹಾನಿಯಾಗುತ್ತಿವೆ. ಇಂಜಿನಿಯರ್ ಮುಗಿಸಿ MBA ಓದುತ್ತಿದ್ದ 2 ವಿದ್ಯಾರ್ಥಿನಿಯರು ರೂಮು ಮಾಡಿಕೊಂಡು ಅಡಿಗೆ ಮಾಡುವ ಸಮಯವಿಲ್ಲದೆ ಹೊರಗಿನಿಂದ ತರಿಸಿಕೊಂಡು ತಿನ್ನುತ್ತಿದ್ದರು.
ಒಮ್ಮೆ ಒಬ್ಬಳಿಗೆ ಜ್ವರ ಬಂದಾಗ ಡಾಕ್ಟರ್ ಬಳಿ ಹೋದರೆ ಅವರು ಕಲುಷಿತ ಆಹಾರ ಸೇವಿಸಿದ್ದರಿಂದ ಅವಳಿಗೆ ಜಾಂಡೀಸ್ ಆಗಿದೆ ಎಂದು ಹೇಳಿದಾಗ ಇಬ್ಬರಿಗೂ ಗಾಬರಿಯಾಯಿತು. ಕಲುಷಿತ ಆಹಾರದಿಂದ ಹೊಟ್ಟೆಯ ಸಮಸ್ಯೆಗಳು, ಅತಿಸಾರ ಮುಂತಾದ ರೋಗಗಳು ಬರುವುದರಿಂದ ಎಚ್ಚರಿಕೆಯಿಂದ ಬಳಸಿ. ಅಡುಗೆ ಮನೆಯ ಪಾಠ. ನಾವು ಮನೆಯಲ್ಲೂ ಅಷ್ಟೇ ಅನೇಕ ಪದಾರ್ಥಗಳನ್ನು ಫ್ರಿಡ್ಜ್ನಲ್ಲಿ ಇಡುತ್ತೇವೆ. ಅವು ಹಾಳಾಗುವುದಿಲ್ಲ ಎಂದು ಅವು ನೋಡಲು ಚೆನ್ನಾಗಿದ್ದರೂ ನಮ್ಮ ಆರೋಗ್ಯವನ್ನು ಹಾಳು ಮಾಡುವ ಬ್ಯಾಕ್ಟೀರಿಯಾ ಅದರಲ್ಲಿ ಬೆಳೆಯುತ್ತಿರುತ್ತದೆ. ಫ್ರಿಡ್ಜ್ನಲ್ಲಿ ಪದಾರ್ಥಗಳನ್ನು ತೆಗೆದು ಉಪಯೋಗಿಸಬೇಕಾದ ಅವು ಗಟ್ಟಿಯಾಗಿ ಗಡ್ಡೆಯಾಗಿರುತ್ತದೆ. ಅವನ್ನು ಹೊರಗೆ ತೆಗೆದಾಗ ಮೈಕ್ರೋವೇವ್ನಲ್ಲಿಟ್ಟು ಬಿಸಿ ಮಾಡಿದರೆ ಒಳ್ಳೆಯದು. ತಣ್ಣಗಾಗುತ್ತದೆ ಎಂದು ಬಹಳ ಹೊತ್ತು ಹಾಗೆಯೇ ಬಿಟ್ಟರೆ ಅದರಲ್ಲಿ ಬ್ಯಾಕ್ಟೀರಿಯಾ ವೃದ್ಧಿಯಾಗುತ್ತದೆ. ಅಡುಗೆ ಮಾಡಿದ ಆಹಾರ ಪದಾರ್ಥಗಳನ್ನು ಹೊರಗೆ 6 ಗಂಟೆಗಳಿಗಿಂತ ಹೆಚ್ಚಾಗಿ ಇಡಬಾರದು. ಫ್ರಿಡ್ಜ್ನಲ್ಲಿ ಕೂಡ ಅವನ್ನು 4 ದಿನಗಳಿಗಿಂತ ಹೆಚ್ಚಾಗಿ ಇಡಬಾರದು. ಪದಾರ್ಥಗಳನ್ನು 60 ಡಿಗ್ರಿ ಸೆಲ್ಸಿಯಸ್ ಇರುವ ಮತ್ತು ತಣ್ಣಗೆ 4 ಡಿಗ್ರಿಗಿಂತ ಕಡಿಮೆ ಇರದಂತೆ ನೋಡಿಕೊಳ್ಳಬೇಕು. ಮೊಟ್ಟೆಯನ್ನು ಫ್ರಿಡ್ಜ್ನಲ್ಲಿ ಇಡುವಾಗ ತೊಳೆದು ಇಡಬೇಡಿ. ತೊಳೆದಾಗ ಮೊಟ್ಟೆಯ ಮೇಲ್ಭಾಗದ ಶೆಲ್ನ ರಂಧ್ರಗಳಿಂದ ಬ್ಯಾಕ್ಟೀರಿಯಾಗಳು ಒಳಕ್ಕೆ ಸೇರಿ ಅಪಾಯವಾಗುತ್ತದೆ. ಹಾಗಾಗಿ ಬೇಯಿಸುವ ಮೊದಲು ಮಾತ್ರವೇ ತೊಳೆಯಬೇಕು. ಇನ್ನು ಹಣ್ಣುಗಳ ಮೇಲೆ ಬ್ಯಾಕ್ಟೀರಿಯಾ, ಫಂಗಸ್ ಸೇರಿದರೆ ಆರೋಗ್ಯಕ್ಕೆ ಹಾನಿಯಾಗುತ್ತದೆ. ಹಾಗಾಗಿ ಅಡುಗೆ ಮತ್ತು ಹಣ್ಣುಗಳನ್ನು ಫ್ರಿಡ್ಜ್ನಲ್ಲಿ ಬೇರೆ ಬೇರೆಯಾಗಿ ಇಡಬೇಕು. ಮಾಂಸ, ಚಿಕನ್, ಮಟನ್, ಮೊಟ್ಟೆ ಮುಂತಾದವುಗಳಿಂದ ಬಹಳ ಬೇಗ ಕ್ರಿಮಿಗಳು ವ್ಯಾಪಿಸುತ್ತವೆ. ಹಾಗಾಗಿ ಅವನ್ನು ಬೇಯಿಸಿಯೇ ತಿನ್ನಬೇಕು. ಇನ್ನು ಅವುಗಳನ್ನು ಕೊಯ್ಯುವ ಚಾಕುಗಳನ್ನು ತೊಳೆದು ಇಡಬೇಕು. ಕಟಿಂಗ್ ಬೋರ್ಡ್ಗಳು ಶುಭ್ರವಾಗಿಡಬೇಕು. ಇನ್ನು ಸೊಪ್ಪುಗಳ ಮೇಲೆ ಸಣ್ಣ ಸಣ್ಣ ಕೀಟಗಳು ಕೆಲವೊಮ್ಮೆ ಮೊಟ್ಟೆಗಳನ್ನು ಇಡುತ್ತಿರುತ್ತವೆ. ಅಂತಹವನ್ನು ನೋಡಿ ತೆಗೆದುಹಾಕಬೇಕು. ಬಳಸುವ ಮೊದಲು ಉಪ್ಪಿನ ನೀರಿನಲ್ಲಿ ಅವನ್ನು ನೆನೆಸಿಟ್ಟು ತೊಳೆಯಬೇಕು. ಅಂತಹವುಗಳನ್ನು ಫ್ರಿಡ್ಜ್ನಲ್ಲಿ ಇಟ್ಟಿದ್ದರೆ ಬಳಸುವಾಗಲೂ ಮತ್ತೊಮ್ಮೆ ಹೀಗೆಯೇ ಶುಭ್ರ ಮಾಡಿ ಬಳಸಬೇಕು. ಇಲ್ಲವಾದಲ್ಲಿ ಆರೋಗ್ಯಕ್ಕೆ ಹಾನಿಯಾಗಬಹುದು.